ಫ್ರೆಂಡ್ಸ್, ನೀವು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಗೊತ್ತಿರಲೇಬೇಕು. ಹೌದು, ಸೊ ನಾ ಹೇಳುವಂತ ಈ ಅಪ್ಲಿಕೇಶನ್ ನಿಮ್ಮ ಹತ್ರ ಇನ್ಸ್ಟಾಲ್ ಆಗಿದೆ ಅಂತ ನೋಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅದು ಯಾವುದು ಅಂತ ಅಂದ್ರೆ ನೋಡಿ, ಇಮೇಜ್ ಸರ್ಚ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಇಮೇಜ್ ಬೇಕು ನೀವು ಅದನ್ನ ಇಲ್ಲಿ ಸರ್ಚ್ ಮಾಡಬಹುದು. ಸೊ ನಾನು ಇಲ್ಲಿ ಯೂಟ್ಯೂಬ್ ಬ್ಯಾಕ್ ಗ್ರೌಂಡ್ಗೆ ಬೇಕಾಗಿರುವಂತ ಇಮೇಜಸ್ಗಳನ್ನ ಸರ್ಚ್ ಮಾಡಿ ನಿಮಗೆ ತೋರಿಸ್ತೀನಿ. ಯೂಟ್ಯೂಬ್ ಬ್ಯಾಕ್ಗ್ರೌಂಡ್ ಇಮೇಜ್ ನೋಡಿ, ಬೇಕಾಗಿರುವಂತ ಇಮೇಜಸ್ಗಳನ್ನ ಸಿಂಪಲ್ ಆಗಿನೇ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೋಡಿ, ಎಷ್ಟೊಂದು ನಿಮಗೆ ಇಮೇಜಸ್ಗಳನ್ನ ಇದು ನೀಡುತ್ತೆ. ಸೊ ಯೂಟ್ಯೂಬ್ ಲೋಗೋ ಬೇಕಾ, ಅದನ್ನು ಕೂಡ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲ ನಿಮಗೆ ಯೂಟ್ಯೂಬ್ ಲಾಂಗ್ ವಿಡಿಯೋಸ್ಗಳಿಗೆ ಬ್ಯಾಕ್ ಗ್ರೌಂಡ್ ಬೇಕು ಅಂತ ಅಂದ್ರೆ ಅದನ್ನು ಕೂಡ ನೀವು ಇಲ್ಲಿಂದಾನೆ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ಸೊ ನಾನು ನಿಮಗೆ ಡೌನ್ಲೋಡ್ ಕೂಡ ಹೇಗೆ ಮಾಡೋದಂತ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ಇದಕ್ಕೆ ರಿಲೇಟೆಡ್ ಆದಂತಹ ಕೆಲವೊಂದು ಬ್ಯಾಕ್ ಗ್ರೌಂಡ್ಗಳು ಕೂಡ ಬಂದಿರುತ್ತೆ. ನನಗೆ ಇದರಲ್ಲಿ ಇವಾಗ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಕೆಳಗಡೆ ಆರೋ ಮಾರ್ಕ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಸಿಂಪಲ್ ಆಗಿ ಡೌನ್ಲೋಡ್ ನಿಮ್ದು ಕಂಪ್ಲೀಟ್ ಆಗಿದೆ. ಇನ್ನೊಂದು ಇಮೇಜ್ ನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ನಾನು ಯೂಟ್ಯೂಬ್ ನಲ್ಲಿ ಹಿಸ್ಟ್ರಿ ಪ್ಲೇಸ್ ರಿಲೇಟೆಡ್ ಯಾವುದಾದ್ರೂ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಅದಕ್ಕೆ ನನಗೆ ಇವಾಗ ಒಂದು ಹಿಸ್ಟ್ರಿ ಪ್ಲೇಸ್ ಬೇಕು. ನಾನಿಲ್ಲಿ ತಾಜ್ ಮಹಲ್ ಅಂತ ಸರ್ಚ್ ಮಾಡ್ತೀನಿ. ತಾಜ್ ಮಹಲ್, ಎಷ್ಟೊಂದು ತಾಜ್ ಮಹಲ್ ವಿಡಿಯೋ ಇಮೇಜಸ್ ಗಳನ್ನ ಇದು ನಮ್ಗೆ ಇವಾಗ ನೀಡಿದೆ. ನೀವು ನೋಡ್ತಾ ಇರಬಹುದು. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಆ ಒಂದು ಇಮೇಜ್ ಅನ್ನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ನನಗೆ ಇದು ಇಷ್ಟ ಆಯ್ತು ಇವಾಗ. ಸೊ ನಾನು ಇಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಮಾಡ್ತೀನಿ. ನೋಡಿ, ಎಷ್ಟು ಸಿಂಪಲ್ ಆಗಿ ನಮ್ಗೆ ಯಾವ ಒಂದು ಇಮೇಜ್ ಬೇಕು ನಾವು ಅದನ್ನ ಸರ್ಚ್ ಮಾಡಿ ಇಲ್ಲಿಂದಾನೆ ಆರಾಮವಾಗಿ ನಾವು ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಕೂಡ ಇದನ್ನ ಅಪ್ಲೋಡ್ ಮಾಡಬಹುದು. ಇದರಿಂದ ಯಾವುದೇ ರೀತಿಯ ಕಾಪಿರೈಟೆಡ್ ಇಶ್ಯೂ ಕೂಡ ನಮಗೆ ಬರೋದಿಲ್ಲ. ಸೊ ಇದು ಪಾರ್ಟ್ 1 ಆಗಿದೆ ಫ್ರೆಂಡ್ಸ್. ಸೊ ಪಾರ್ಟ್ 2 ನಲ್ಲಿ ನಾನ್ ಕಾಪಿರೈಟೆಡ್ ವಿಡಿಯೋಸ್ ಗಳನ್ನ ಎಲ್ಲಿಂದ ಡೌನ್ಲೋಡ್ ಮಾಡ್ಬೇಕಂತ ತೋರಿಸ್ತೀನಿ. ಸೊ ಹಾಗಾಗಿ ಪೇಜ್ಗೆ ಕನೆಕ್ಟ್ ಆಗಿರಿ.